ಜೈ ಶ್ರೀರಾಮ್ ಫ್ರೆಂಡ್ಸ್. ಈಗ ನಾವು ಹುಬ್ಳಿಲಿದ್ದೀವಿ. ಹುಬ್ಳಿಲಿದ್ದ ಡೈರೆಕ್ಟ್ ಭುವನೇಶ್ವರಕ್ಕೆ 12 ಗಂಟೆಗೆ ಒಂದು ಗಾಡಿ ಇದೆ. ವಾಸ್ಕೋಡಿಗಾಮ ಟು ಶಾಲಿಮಾರ್. ಇದು ನಿಮ್ಗೆ ಭುವನೇಶ್ವರ ಮಟ್ಟ ಹೋಗುತ್ತೆ. ಆ ಕಡೆಯಿಂದ ನೀವು ಇದಕ್ಕೆ ಹೋಗ್ಬೇಕು, ಪುರಿಗೆ. ಆ ಕಡೆ ಎ ಸಿ ಬಸ್ಸು ಇರ್ತಾವೆ, ಎಲ್ಲ ಸಿಗ್ತಾವೆ ನಿಮ್ಗೆ. ನಾರ್ಮಲ್ ವಿತ್ ಎ ಸಿ ಇದರಿಂದ ನಿಮ್ಗೆ 100 ರೂಪಾಯಿದೊಳಗೆ ನಿಮ್ಗೆ ಕರ್ಕೊಂಡೋಗಿ ಜಗನ್ನಾಥಪುರಿಗೆ ಬಿಡ್ತಾರೆ. ಸ್ಟಾಪ್ ನಂಬರ್ 3 ಇದು ಬಂದ್ಬಿಟ್ಟು ಕೊಪ್ಪಳ. ನಾವು ನೋಡಿಲ್ಲ ಮಕ್ಕೊಂಡಿದ್ದು ಕೇಳ ನೋಡ್ರಿ. ಹಾಂ, ತಿನ್ನೋದೈತಿ, ಇಷ್ಟು ಬೀಳೋದೈತಿ, ಇಷ್ಟ ಇವಂದು. ಇವ ನೋಡಿಲ್ಲ ಇವ ಒಂದು ತಿನ್ನೋದು ಮುಗಿತ, ಇವನು ಕುಂತಿದ್ದ ಆಕಾರ ನೋಡ್ರಿ. ಇವರು ಇಲ್ಲಿ 2 ನಿಮಿಷ ಹಾಟ್ ಇರುತ್ತೆ. ಫೈನಲ್ ಹಾಟ್ ಅಂತಂದ್ರೂ ಏನಿಲ್ಲ, ಸುಮ್ಮನೆ ನಿಂದಿಸಿದ್ರೆ ಅದು ತಾಸು ಮಠ. ಯಾಕಂತಂದ್ರೆ ತನ್ನೊಳಗೆ ಅರ್ಧ ತಾಸು ಹಾಲ್ಟ್ ಇಟ್ಟಿಲ್ಲ. ಈಗ ಗುಂಕಲ್ ಬಿಟ್ಟಿದೆ. ಅನವರ್ತಿ ಏನದ ನಮಗೆ ಗೊತ್ತಿಲ್ಲ. ಹೆಸರಂಕೂರು ನಮಗೆ ಗೊತ್ತಿಲ್ಲ, ನೀವೇ ಓದ್ಕೊಳ್ಳೋದು. ನೋಡ್ರಿ, ಈ ಊರು ದಾಟಿದ್ವಿ. ಈಗ ಇಲ್ಲೇನು ಸ್ಟಾಪ್ ಇಲ್ಲ, ಆದರೂ ಎಳ್ಕೊಂಬಂದಾರ. ನಿಮ್ಗೆ ಈಗ ನಾನು ಸನ್ಸೆಟ್ ತೋರಿಸ್ತೀನಿ. ಏನಂತಾರೆ, ಸನ್ರೈಸ್. ಹಾಂ, ನಾನು ನಿಮ್ಗೆ ಸನ್ರೈಸ್ ತೋರಿಸ್ತೇನೆ ನೋಡ್ರಿ. ಇವತ್ತು ರೈಸಿಂಗ್ ಸನ್. ಅನಾಪರ್ತಿ ಅಂತ ನೋಡ್ರಿ ಊರ ಹೆಸರು. ನಿಮ್ಗೆ ಕಾಣ್ತಿರ್ಬೋದು ಅಲ್ಲ, ಸೂರ್ಯ ಉದಯಿಸುವ ಸಮಯ.
ನೋಡ್ತಿರ್ಬೋದು ನೀವು ಈಗ ಜಗನ್ನಾಥಪುರಿ ದೇವಾಲಯದಾಗ ಇರುವಂಥ ರಶ್ ಎಷ್ಟೈತಪ್ಪ ಅಂತಂದ್ರೆ ನೀವು ಡೇ ಟೈಮ್ 5 ಗಂಟೆಗೆ ಎದ್ದು ಬರ್ಬೇಕು. 5 ಗಂಟೆಗೆ ಎದ್ದು ರೆಡಿ ಆಗಿ ಬಂದ್ರಿ ಅಂತಂದ್ರೆ ನಿಮ್ಗೆ ಜಲ್ದಿ ದರ್ಶನ ಸಿಗ್ತೈತಿ. ಇಲ್ಲಕಂತ ನಿಮಗೆ ಜಲ್ದಿ ದರ್ಶನ ಸಿಗಲ್ಲ. ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ಪಾಳೆ ಆಯಿತು, ಎಷ್ಟು ರಶ್ ಆಯ್ತು ಅಂತ. ಆ ಕಡೆ ನಿಂತಿರೋದು ಕಾಣ್ತಿರ್ಬೋದು ನಿಮ್ಗೆ, ಇಷ್ಟೆಲ್ಲ ರಶ್ ಇದೆ. ಹಾಗಾಗಿ ನೀವು 5 ಗಂಟೆ ಕೆಲಸ ಕರೆಕ್ಟ್ 5 ಗಂಟೆ ಇಲ್ಲಿ ದೇವಾಲಯದೊಳಗೆ ಬಂದು ನಿಂತಿರಿ ಅಂತಂದ್ರೆ ನಿಮ್ಗೆ ಅಲ್ಲಿ ಕಾಣ್ತೈತಿ ಫ್ಲ್ಯಾಗ್ ಚೇಂಜ್ ಮಾಡೋದು. 5-5:30 ಮಟ್ಟ ನಿಮಗೆ ಫ್ಲ್ಯಾಗ್ ಚೇಂಜ್ ಮಾಡೋದು ಕಾಣ್ತೈತಿ. ಇದನ್ನ ನೋಡೋಕ್ಕೆ ಈ ಥರ ಎಲ್ಲ ಇಷ್ಟು ಜನ ಎಲ್ಲ ನಿಂತಿರೋದು, ಈಗ ವೇಟ್ ಮಾಡ್ತಿರೋದು ಈಗ ಜಗನ್ನಾಥ್ಜಿ ಅವರ ಗುಡಿ ಮೇಲಿರುವ ಧ್ವಜವನ್ನು ಚೇಂಜ್ ಮಾಡಕ್ಕಂತಂದು ನೋಡಕ್ಕೆ ನಿಂತಾರ. ನೀವು ಬಂದರೆ ಮಿಸ್ ಮಾಡಲಾರ್ದಂತ ನೋಡಬೇಕಾದಂಥದ್ದು ಇದು ಒಂದು. ಮೊದಲು ಬೆಳಗ್ಗೆ ದರ್ಶನ, ನೆಕ್ಸ್ಟ್ ಫ್ಲ್ಯಾಗ್ ಚೇಂಜಿಂಗ್, ಮತ್ತು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ನೀವು ತೊಗೊಂಡು ಬರ್ರಿ.